ನಾನು ನಿಮ್ಮ ಫ್ರಾಂಕಿ. ವಿಚಾರ ಏನಂದ್ರೆ ಎಲ್ಲರೂ ಹೇಳ್ತೀರಾ ಫ್ರಾಂಕಿ ನಿಮ್ಮನೆ ಹತ್ರ ರಾಷ್ಟ್ರೀಯ ಹೆದ್ದಾರಿ ಇದೆ, ಹಾಗಾಗಿ ನೀನ್ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದೀಯಾ ಅಂತ ಎಲ್ಲ ಹೇಳ್ತಿದ್ದಾರೆ. ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ನಮ್ಮನೆ ಹತ್ರ ರಾಷ್ಟ್ರೀಯ ಹೆದ್ದಾರಿ ಇರೋದು ಸತ್ಯನೇ. ನಮ್ಮನೆ ಹತ್ರ ಏನು ತೊಂದರೆ ಇಲ್ಲ. ನಮ್ಮನೆ ಹತ್ರ ಯಾವತ್ತೋ ನಾವು ಸರಿ ಮಾಡ್ಕೊಂಡ್ಬಿಟ್ಟಿದೀವಿ. ಇಲ್ಲಿರೋಂಥ ಬಡ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇರೋದು ನೋಡ್ಬೋದು. ಇಲ್ಲಿ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈ ಕಡೆ ಈ ಏರಿಯಾದಲ್ಲಿ ಹಿಂಗ್ ಬಂದ್ರೆ ಇಲ್ಲಿ ಜನ ಇದ್ದಾರೆ, ಇಲ್ಲೊಂದು ಹಾಸ್ಪಿಟ್ಲ್ ಇದೆ, ಇಲ್ಲಿಗೆ ಬಹಳಷ್ಟು ಜನರಿಗೆ ಕಷ್ಟ ಇದೆ. ಅದನ್ನ ಅರಿಯದೆ ಎಷ್ಟೋ ಕೆಲವರು ತಲೆ ಇಟ್ಟ ನನ್ನ ಮಕ್ಕಳಿದ್ದೀರಾ, ಏನೇನೋ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ. ನಂಗೇನು ಭಯ ಇಲ್ಲ ನಿಮ್ಮಿಂದ. ನನಗೆ ಇರೋದಕ್ಕೆ ಏನು, ಈ ಸಾಗರದ ಸಾಮಾಜಿಕ ಕೆಲಸದ ಬಗ್ಗೆ ಇಲ್ಲಿನ ಜನರು ಒಳಿತು. ಇಂಥ ಇದ್ರೊಳಗೆ 4 ಜನ ಸೊಳ್ಳೆ ಗಿಳ್ಳೆ ಹುಟ್ಟು ಅಂದ್ರೆ ಇಲ್ಲಿ ಎಲ್ಲ ಕಾಯಿಲೆ ಹುಟ್ಟತ್ತೆ ಇಡೀ ಸಾಗರದಲ್ಲಿ. ನಿಮ್ಗೆ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ಪ್ರತಿ ಒಂದು ಏರಿಯಾ ಗಲ್ಲಿಗೆ ಬಂದ್ಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಬ್ಬನೇ ಇರೋದ್ರಿಂದ ಆ ಕೆಲಸ ಮಾಡ್ತೀನಿ. ಸಾಗರದಲ್ಲಿ ಇವತ್ತೆಷ್ಟು ಹೋರಾಟಗಾರಿಲ್ಲ. ವಕೀಲ ಸಂಘ ಇದೆ, ನಮ್ಮ ರೈತ ಸಂಘ ಇದೆ, ಹಾಗೆ ಇನ್ನೂ ಹಲವಾರು ಸಂಘಗಳಿದ್ದಾವೆ, DSS ಸಂಘಟನೆ ಇದೆ. ಒಬ್ಬ ಆದ್ರೂ ಈ ಹೋರಾಟದಲ್ಲಿ ಕೈ ಜೋಡಿಸ್ತಾ ಇದ್ದೀರಾ? ಯಾರಾದ್ರೂ ಕೈ ಜೋಡಿಸ್ತಾ ಇಲ್ಲ. ಯಾಕೆ? ಕಾಳಜಿ ಇಲ್ಲ, ಲಾಭ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾನು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಕೇಳಿ. ಇಲ್ಲಿನ ಏನು ದುರ್ವ್ಯವಸ್ಥೆ ಇದೆಯಲ್ಲ ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಿಟ್ರೆ ನನ್ನ ಮನೆಗೇನು ಊಟ, ನನ್ನ ಮನೆ ಬರ್ತಾನೆ ಇರ್ಬೋದು, ಆದ್ರೆ ಇನ್ನೊಬ್ರದ್ದು ಇದಕ್ಕೆ ನಾನು ಕೈ ಹಾಕಿ ತಿನ್ನೋ ಮನುಷ್ಯ ಅಲ್ಲ. ಜನನೇ ನಂಗೆ ತಿನ್ನಿಸ್ತಾ ಇರೋದು ಕೇಳಿದ್ರೆ. ಹಾಗಾಗಿ ನಾನು ಹೇಳ್ತೀನಿ ಕೇಳ್ರಿ, ನಮ್ಮೂರ ಅಭಿವೃದ್ಧಿಯಲ್ಲಿ ಲೈವ್ ಸಾಗರ್ K15 ಎಂದು ಯಾವುದೇ ಸಮಸ್ಯೆ ಇದೆ ಕೆಲಸ ಮಾಡುತ್ತೆ ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ಮುಂದೆ ವಿಡಿಯೋ ನೋಡಿ. ಧನ್ಯವಾದಗಳು. ನೋಡ್ಬೋದು ಸಾಗರದಲ್ಲಿ 2 ಬಲಿಷ್ಠ ಪಾರ್ಟಿ ಇದಾವೆ. ಆ ಪಾರ್ಟಿ ಹೆಂಗಿದಾವೆ ಅಂದರೆ, ಅವ್ರು ತಿಂದಿದೆ ಇವ್ರಿಗೆ ಗೊತ್ತಾ, ಇವ್ರು ತಿಂದಿದ್ದೆ ಅವ್ರಿಗೆ ಗೊತ್ತಾಗಲ್ಲ ಅಂಥ ಕೊಳಕು ರಾಜಕಾರಣ ಸಾಗರದಲ್ಲಿ. ಈ ಕಾಂಗ್ರೆಸ್ ಪಾರ್ಟಿಯವರು ಕೂಡ ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ, ಈ BJP ಪಕ್ಷದವರು ಅಂತೂ ಹೋರಾಟ ಮಾಡಿಲ್ಲ. ವಿಚಾರ ಏನು ಅಂದರೆ, ಇಬ್ಬರಿಗೂ ಯಾರ್ದು ಜನರ ಕಷ್ಟ ಬೇಡ ಆಗಿದೆ ಅಂಥ ಪರಮನೀಚ ನನ್ನ ಮಗಳು ಇವರು ಇರೋದ್ರಿಂದ ಇಲ್ಲಿ ಎಂಥ ಪರಿಸ್ಥಿತಿಗೆ ನಾವು ಇದೀವಿ ಅಂದರೆ, ಕೆಲವು ಸಂಘಟನೆಯೂ ಕೂಡ ಕಳ್ಳಾಟ ಆಡ್ತಾಯಿದೆ ಇದ್ರೊಳಗೂ. ಹಾಗಾಗಿ ನಾನು ದಯವಿಟ್ಟು ಹೇಳ್ತೀನಿ, ಇಂಥ ಕಚಡ ರಸ್ತೆ ಮಾಡಿದ್ದೀರಾ, ಇಂಥ ಕಚಡ ರಸ್ತೆಗೆ ನಿಮಗಿಲ್ಲ ಇವತ್ತಿಲ್ಲ ನಾಳೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಈ ದುರ್ವರ್ತನೆ ಇದೆಯಲ್ಲ, ಇದನ್ನು ಇಡೀ ಜಗತ್ತಿಗೆ ನಾನು ತೋರಿಸ್ತೀನಿ. ಇಲ್ಲಿ ಕೆಲವರು ಇದ್ದಾರೆ ಕಮೆಂಟ್ಸ್ ಮಾಡೋರು, ನಿಮ್ಮ ಮುಖಕ್ಕೆ ನಾಚಿಕೆ ಆಗಲ್ಲ ನನ್ನ ಮಕ್ಕಳ. BJP ಕಾಂಗ್ರೆಸ್ ಅಂತ ಹೇಳಿ ತಿಂತೀರಾ ಅವ್ರದ್ದು, ಅವ್ರು ಹೇಳಿ ತಿನ್ಕೊಂಡು ಮಲ್ಗ್ರು. ಇಂಥ ಜೀವನ ಬೇಕಂಡ್ರು ನಿಮಗೆ? ನೋಡ್ರಿ ಇಲ್ಲಿ ನಮ್ಮ ಅವ್ಯವಸ್ಥೆ ನೋಡ್ರಿ. ನಮ್ಮ ಮನೆ ಬಾಗ್ಲಲ್ಲಿಲ್ಲ, ನಾನು ಬೇರೆಯವ್ರ ಮನೆ ಬಾಗ್ಲಲ್ಲಿ ಹೋಗ್ತಾ ಇದ್ದೀನಿ. ನಂಗೆ ಗೊತ್ತು ನನ್ನ ಜೀವಕ್ಕೆ ಆಪತ್ತಿದೆ, ನಂಗೇನಿಲ್ಲ, ಬೇರೆ ಜನ ಇದ್ದಾರೆ ನಂಗೆ ರಕ್ಷಣೆ ಕೊಡೋಕ್ಕೆ. ನಿಮ್ಮಂಥವ್ರಿಗೆ ಕಂಡಿದ್ದೀನಿ ನಾನು ತುಂಬ ಜನ. ಶಾಸಕರೇ, ಈ ರಾಷ್ಟ್ರೀಯ ಹೆದ್ದಾರಿಯ ವ್ಯವಸ್ಥೆ ನೋಡಿ, ಈ ಚರಂಡಿಯ ವ್ಯವಸ್ಥೆ ನೋಡಿ ಹೇಗಿದೆ ಇಲ್ಲಿನ ಪರಿಸ್ಥಿತಿ ಅಂತ. ನಾವು ಈ ಹಿಂದೆನೂ ಕೂಡ ಹೇಳಿದ್ದೀನಿ, ನಿಮಗೆ ಮೀಟಾಗಿ ಹೇಳಿದ್ದೀನಿ ಸರ್. ಇಲ್ಲಿ ನೋಡಿ, ಇಲ್ಲೊಬ್ಬ ವ್ಯಾಪಾರಸ್ಥ ಇದ್ದಾನೆ, ಬಡವ, ತಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ, ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈ ಒಂದು ಕಚಡ ಪರಿಸ್ಥಿತಿಯಲ್ಲಿ ಸಾಗರದ ಈ ಒಂದು ಏರಿಯಾದಲ್ಲಿ ಈ ರೀತಿ ಆದರೆ ಇಲ್ಲಿ ಮುಂದೆ ಬರೋ ಜಾತ್ರೆ, ಇಲ್ಲೊಂದು ರಸ್ತೆ ಕೂಡ ಅಗ್ದಿಟ್ಬಿಟ್ಟಿದ್ದಾರೆ. ಪಾಪ ಇಲ್ಲಿನ ಸ್ಥಳೀಯರಿಗೆ ಬಹಳಷ್ಟು ಕಷ್ಟ ಆಗಿದೆ, ಮತ್ತು ಇದರಿಂದ ರೋಗ ಬರದೇ ಇರುತ್ತೆ ಸರ್. ಹಾಗಾಗಿ ಸ್ಥಳೀಯ ಶಾಸಕರು ಗೋಪಾಲಕೃಷ್ಣ ಬೇಳೂರವ್ರ ಹತ್ರ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಸರ್ ಇಲ್ಲಿನ ಸಾಗರದ ರಾಷ್ಟ್ರೀಯ ಹೆದ್ದಾರಿಯ ದುರ್ವ್ಯವಸ್ಥೆಯನ್ನು ನೋಡಿ, ಕೊನೆ ಪಕ್ಷ ಇಲ್ಲಿರೋ ಮಣ್ಣು ಈ ಚರಂಡಿಯಲ್ಲಿ ತುಂಬಿಸಿ, ಇಲ್ಲ ಈ ಚರಂಡಿ ಆದರೂ ಕ್ಲೀನ್ ಆದರೂ ಮಾಡಿಸ್ಕೊಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಈ ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ಹೇಳಿ 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 ಸಾಕಾಗ್ಬಿಡ್ತು ನಮಗೂ. ನಾವು ಮಾನ ಮರ್ಯಾದೆ ಬಿಟ್ಟಿದ್ದೀವಿ ಅನ್ನೋ ಆ ಪರಿಸ್ಥಿತಿ ಆಗಿದೆ. ಪಾಪ ಇಲ್ಲಿ ನೋಡ್ರಿ, ದುಡ್ಕೊಂಡು ತಿನ್ನೋರಿಗೆಲ್ಲ ಹಿಡ್ಕೊಂಡು ಅದು ಏನೋ ಮಾಡಿದ್ರು ಅಂತಾರಲ್ಲ, ಹಂಗಾಯ್ತು ನಿಮ್ಮ ಪರಿಸ್ಥಿತಿ. ದಯವಿಟ್ಟು ಆದಷ್ಟು ಬೇಗ ಸ್ವಚ್ಛನೋ ಇಲ್ಲ ಮುಚ್ಚಾಕ್ಬಿಡ್ರಿ, ಮಣ್ಣು ತೆಗೆದು. ನಿಮ್ಮ ಹತ್ರ ಮಾಡೋಕ್ಕಾಗಲ್ಲ. ಇಂಥ ದುಷ್ಟ ಸಮಸ್ಯೆ ಆಗ್ತಾ ಇರೋದ್ರಿಂದ ನಂಗೆ ತುಂಬ ತೊಂದರೆ ಆಗ್ತಿದೆ ನಮಗೆಲ್ಲ. ದಯವಿಟ್ಟು ಸಹಕರಿಸಿ.